ಸ್ನೇಹಿತರೆ ನಮಸ್ಕಾರ. ಈಗ ಕರೀಂನಗರಲ್ಲಿ ಲೋಡ್ ಬಂದಿದೆ. ಕರೀಂನಗರಿಂದ ಹಾಸನ್ಗೆ ಬಾಡಿಗೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಓನರ್ ಮಾತಾಡ್ಕೊಂಡಿದ್ದಾರೆ, ನಮಗೂ ಅದಕ್ಕೆ ಅವಶ್ಯಕತೆ ಇಲ್ಲ. ಪಾಸಿಂಗ್ ಲೋಡ್ ಬಂದಿದೆ. ಸೊ ಈಗ ಬೆಳಿಗ್ಗೆಯಿಂದ ಆಚೆ ಕಡೆ ತಿಂಡಿ ಮಾಡಿಬಿಟ್ರೆ ಈಗ ಅನ್ನಕ್ಕಿಟ್ಟಿದ್ದೀವಿ. ಸೈಡಲ್ಲೆಲ್ಲ ನೀರು ಹೋಗ್ತಾ ಇದೆ, ರಬ್ಬರ್ ಹೋಗ್ಬಿಟ್ಟು. ಲೋಡ್ ಈ ಥರ ಮಾಡ್ತಾ ಇರ್ತಾರೆ, ನಾವು ಜಸ್ಟ್ ನೋಡ್ಕೊಂಡು ಕುತ್ಕೊಳ್ಳೋದಷ್ಟೇ. ಒಂದ್ಸರಿ ಪಾಯಿಂಟಲ್ಲಿ ಹಾಕಿದ್ಮೇಲೆ ಅವ್ರ ಪಾಡ್ಗೆ ಅವ್ರು ಲೋಡ್ ಮಾಡಿಬಿಡ್ತಾರೆ. ಗಾಡಿ ಆಲ್ಮೋಸ್ಟ್ ಲೋಡ್ ಆಗಿದೆ, ಹೊರಡಬೇಕು. ಬಿಲ್ಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಈಗ ಒಂದು 2 ಪೀಸ್ ಏನೋ ಕಡಿಮೆ ಆಗಿದೆ, ಶಾರ್ಟೇಜ್ ಇದೆ ಅಂತೇಳಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಅದೊಂದು 2 ಪೀಸ್ ಹಾಕ್ಸ್ಕೊಂಡು ಹೋಗ್ತಾರೆ. ನೋಡಬೇಕು. ಇಲ್ಲೆಲ್ಲ ಆಯಿತು ಅಂದರೆ ಹಾಗೆ ಇಮಿಡಿಯೇಟಾಗಿ ಹೊರಡ್ತಾ ಇರೋದೆ. ಇಲ್ಲೇನಾದ್ರು ಅಕಸ್ಮಾತ್ ಟ್ರಾನ್ಸ್ಪೋರ್ಟಲ್ಲಿ ತೊಗೊಳ್ಳೋದು ಅಂತಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಟ್ರಾನ್ಸ್ಪೋರ್ಟಲ್ಲಿ ಬಾಡಿಗೆ ಚೀಟಿ ತೊಗೊಂಡು ಹೋಗ್ಬೇಕು. ಲೈಟಾಗಿ 3 ದಿವಸದಿಂದ ಒಂದೇ ಕಡೆ ಸ್ಟೇ ಆಗಿರೋದ್ರಿಂದ ಕುತ್ತಿಗೆ ಸ್ವಲ್ಪ ಫುಲ್ ಟಚ್ ಮಾಡೋಕ್ಕಾಗಲ್ಲ, ಹಾಗೆ ಲಾಕ್ ಆಗ್ಬಿಟ್ಟಿದೆ ಅದು. ಈ ಮೂಟೆಗಳು ಕೊಡೋದು ಏನಕ್ಕೆ ಅಂತಂದರೆ ಕಲ್ಲು ಯಾವುದೇ ಕಾರಣಕ್ಕೂ ಜರಗಬಾರ್ದು ಅಂತ ಮರಳಿಂದು ಮೂಟೆಗಳು ಮಾಡಿಬಿಟ್ಟು ಈ ಥರ ಲಾಕ್ ಮಾಡ್ತಾರೆ. ಗಾಡಿ ರಾತ್ರಿನೇ ಲೋಡ್ ಆಯಿತು. ಇದಾಗಿದೆ, ಬಿಲ್ಲು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೇಕು ಈಗ ಕೇಳ್ಕೊಂಡು ಮಾತಾಡ್ತಾನೆ ಉಂಡು ಅನ್ನೋದು. నీ పేరు రుద్రవా వెంకటేశ? రుద్ర అందరూ నిన్ను వెంకటేష్ అనే పిలుస్తారు. నువ్వు చెప్పాలి కదా, మీ ఓనర్ పేరే పిలుస్తుంటారు. ಈ ಪದೇ ಈಗ ಬಿಲ್ಲೆಲ್ಲ ರೆಡಿಯಾಗಿ ಗಾಡಿ ಮೂವ್ ಮಾಡಿದ್ದೀನಿ. 1 ಕಿಲೋಮೀಟರ್ ಅಷ್ಟೇ ಬಂದಿದ್ದೀನಿ. ನೈಟೆಲ್ಲ ಜರ್ನಿ ಮಾಡಿದ್ರೆ ಬಳ್ಳಾರಿ ರೀಚ್ ಆಗಿ ಅಲ್ಲೆಲ್ಲ ರೆಸ್ಟ್ ಮಾಡಿ ಮತ್ತು ಈಗ ನಮ್ಮ ಕರೀಂನಗರದಿಂದ ಹಾಸನ್ಗೆ ರೋಡ್ ಆಗ್ತಾ ಇದೆ. ಹಾಸನಲ್ಲಿ ಬೇಲೂರು ಇನ್ನು ಕಸ್ಟಮರ್ಸು ಪಾರ್ಟಿ ನೋಡಬೇಕು. ಹಾಗಾಗಿ ಹೊರಟಿದ್ದೀನಿ. ಮತ್ತೆ ನೈಸ್ ರೋಡ್ ಸಿಗುತ್ತೆ. ನೈಸ್ ರೋಡ್ ಮಾತ್ರ ನೀವು ನೋಡಲೇಬೇಕು. ಯಾಕಂತಂದರೆ ಇಲ್ಲಿರೋ ಒಂದು ನೈಸ್ ರೋಡ್ ಹೆಂಗಿದೆ ಅಂದರೆ ಸಿಟಿಗೆ 360 ಡಿಗ್ರಿನಲ್ಲಿ ಕವರ್ ಆಗಿದೆ. ಏನು ನೋಡ್ತಾ ಇದ್ದೀರಾ, ಈ ರಸ್ತೆ ಕರೀಂನಗರಿಂದ ಹೈದ್ರಾಬಾದ್ಗೆ ಹೋಗುವಂಥ ರಸ್ತೆ. ಇಲ್ಲಿ ಕೆಲವೊಂದು ಕಡೆ ಡಬಲ್ ರೋಡ್ ಇದೆ, ಕೆಲವೊಂದು ಕಡೆ ಸಿಂಗಲ್ ರೋಡೇ ಬರುತ್ತೆ. 150 ಕಿಲೋಮೀಟರ್ ಆಗುತ್ತೆ. ಅಂದರೆ ಎಕ್ಸಿಟ್ಗೆ, ಅಂದರೆ ನೈಸ್ ರೋಡ್ ಎಂಟ್ರಿಗೆ. ಅದು ನೈಸ್ ರೋಡ್ ಅಲ್ಲ ಅನ್ಸುತ್ತೆ, ನೇಮ್ ಬೇರೆ ಇದೆ. ಬಟ್ ರೋಡ್ ನೋಡಿದ್ರೆ ಅದನ್ನ ಆ್ಯಕ್ಚುಲಿ ನೈಸ್ ರೋಡ್ ಅಂತ ಹೇಳ್ಬಿಟ್ಟು ಕರೀಲೇಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಹಾಗಾಗಿ ಇದು ನೈಸ್ ರೋಡ್ ಎಂಟ್ರಿ. ಆಮೇಲೆ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಜಸ್ಟ್ ಅದಕ್ಕೆ ಕನೆಕ್ಟ್ ಆಗುವಂಥ ರಸ್ತೆ ಅಷ್ಟೇ. ಆ್ಯಕ್ಚುಲಿ ರಸ್ತೆ ಈಗ ಓಪನ್ ಆಗುತ್ತೆ ನೋಡಿ. ಈ ರಸ್ತೆ ಧೈರ್ಯವಾಗಿ ಹೇಳ್ಬೋದು, ಒಂದು ಸರಿ ಈ ರೋಡಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ 100 ಕಿಲೋಮೀಟ್ರು 100ಕ್ಕೂ ಮೇಲೆ ಬ್ರೇಕ್ ಮೇಲೆ ಕಾಲಿಡ್ದಲೇ ಹೋಗ್ಬೋದು ಅಂಥ ರಸ್ತೆ ಅದು. ಎಲ್ಲ ಕಡೆಯೂ ಎಕ್ಸಿಟ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಸುಮಾರು ಒಂದು 20 ಎಕ್ಸಿಟ್ ಕೊಟ್ಟಿದ್ದಾನೆ. 20 ಮೇಲೆ ಇದೆ, ನಾನು ಸರಿಯಾಗಿ ನೋಡಿಲ್ಲ. ಆ್ಯಕ್ಚುಲಿ ಬೆಂಗಳೂರದೇನೇ ಎಕ್ಸಿಟ್ ಗೇಟ್ ಬಂದ್ಬಿಟ್ಟು 16. ಸೊ ಅಷ್ಟು ದೊಡ್ಡ ಒಂದು ನೈಸ್ ರೋಡ್ ಆಗಿದೆ. ಸುಮಾರು 100-120 ಕಿಲೋಮೀಟ್ರಿಗೂ ಹೆಚ್ಚು
ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನೇ ಈಗ ಈ ರಸ್ತೆ ಏನು ಹೋಗ್ತಾ ಇದ್ದೀವಿ, ಆ ಔಟರ್ ರಿಂಗ್ ರೋಡ್ಗೆ ಕಂಪ್ಲೀಟಾಗಿ ಒಂದು ಸರ್ವಿಸ್ ರಸ್ತೆ ಕೂಡ ಅವೈಲಬಲ್ ಇದೆ. ಸಣ್ಣ ಟೀ ಬ್ರೇಕ್ ಬದಲಾಗಿ ಒಂದು ಪಾನಿಪುರಿ ಬ್ರೇಕ್ ತೊಗೊಂಬಿಡೋಣ ಅಂತ ಬಂದೆ. ಬೆಂಗಳೂರಲ್ಲಿ ಕೊಟ್ಟಂಗೆ ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಕೊಡ್ತಾನೆ ಅಂದ್ಕೊಂಡೆ. ಇವನು ಕಡಲೆ ಬಿಸಿ ಚಟ್ನಿ ಕೊಟ್ಬಿಟ್ಟಿದ್ದಾನೆ. ಸೌಂಡ್ ಬರ್ತಾ ಇದೆ. ಇದು ಬೆಂಗಳೂರು ಬೈಪಾಸ್ ಹತ್ಬಿಟ್ಟಿದೆ. ರಾತ್ರಿ 12 ಕಾಲಾಗಿದೆ. ಈಗ ರಾಯಚೂರಿಗೆ ರೀಚ್ ಆಗಿದ್ದೀನಿ. ರಾತ್ರಿ ಸುಮಾರು 1 ಗಂಟೆ. 8 ಗಂಟೆಗೆ ಅನ್ನ ರೆಡಿ ಮಾಡಿದ್ದೆ. ಗೊಜ್ಜು ಇತ್ತು ಬೆಳಗ್ಗೆದು, ಚಿಕನ್ ಗೊಜ್ಜು. ಬಟ್ ತಿನ್ನೋದಕ್ಕೆ ಟೈಮ್ ಆಗಿಲ್ಲ. ಹಾಗಾಗಿ ಇದರಲ್ಲೆಲ್ಲ ಹಾಕಿಸಿ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ 2 ರೋಡ್ ಇದೆ. ಒಂದು ಬೆಳಗ್ಗೆ ನೋ ಎಂಟ್ರಿ ಆಗುತ್ತೆ, 150 ಕಿಲೋಮೀಟರ್. ರಾತ್ರಿ 2:40 ಆಗಿದೆ. ಈಗ ಮಂತ್ರಾಲಯ ಬಿಟ್ಟು ಅದೋನಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದು ಆಂಧ್ರ. ಇಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ವ್ಯಾಕ್ಯೂಮ್ ಯಾಕೋ ಡೈಲಿ ಇಳಿತಾಯಿತ್ತು ಅಂತ ಬ್ರೆಡ್ ಹೋಗ್ಬಿಟ್ಟಿದೆ. ಬ್ರೆಡ್ ಎಲ್ಲ ಗ್ರಿಪ್ಪೇನೋ ಹೋಗಿದೆ. ಯಾಕೋ ಗೊತ್ತಿಲ್ಲ, ಒಂದು 2 ವಾರದಿಂದ ಟ್ರಬಲ್ ಕೊಡ್ತಾ ಇದೆ ಗಾಡಿ. ಆ್ಯಕ್ಚುಲಿ ಈ ಥರ ವೆಯ್ಟ್ ಕೊಟ್ಟರೆ ಕೆಳಗಡೆ ನಿಂತ್ಕೊಂತ ಇದೆ, ಹಿಂಗೆ ಬಿಟ್ಟರೆ ರೈಸ್ ಆಗ್ತಾ ಇದೆ. ಹಿಂಗಿದ್ರೆ ವ್ಯಾಕ್ಯೂಮ್ ಅಷ್ಟೊಂದು ಇದಾಗ್ತಾರೆ. ಅಂದರೆ ಪ್ಯಾಕಿಂಗ್ ಏನೋ ಹೋಗಿದೆ. ಪ್ಯಾಕಿಂಗ್ ಬಳ್ಳಾರಿಲಿ ಬೆಳಿಗ್ಗೆ 6 ಗಂಟೆ ಬಸ್ ಫ್ರೀ ಆದರೆ ನಿದ್ದೆ ಗಂಡಿತ್ತು. ಹಂಗಾಗಿ ಹೆಚ್ಚಾಗಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಂದಷ್ಟು ವರ್ಕ್ ಮಾಡೋ ನೆಸಸಿಟಿ ಇತ್ತು. ಹಾಗಾಗಿ ಕೆಲಸ ಮಾಡಿಸಿ ಈಗ
ಪ್ಯೂರಲ್ಲಿ ಇದ್ದೀನಿ. ಗಾಡಿ ರೀಜನರೇಷನ್ ತಗೋತಾ ಇದೆ. ಸೊ ವೆಯ್ಟ್ ಮಾಡಲೇಬೇಕು. ರೀಜನರೇಷನ್ ಮುಗಿದಿದೆ, ಕಂಪ್ಲೀಟ್ ಆಗಿದೆ, ಹೊರಡಬೇಕು. ಅದಕ್ಕೆ ಮುಂಚೆ ಒಂದು 10 ನಿಮಿಷ ಆಫ್ ಮಾಡಿ ನಿಲ್ಲಿಸಿ ಬ್ರೇಕ್ ತೊಗೊಂಡು ಹೋಗ್ಬೇಕು. ಬೆಳಗಿನ ಜಾವ ಸುಮಾರು 2:30 ಈ ಟೈಮಲ್ಲಿ ಆಟೋ ಸರ್ವಿಸ್. 1:30 ರಾತ್ರಿ. ಈ ಜಾಗದಲ್ಲಿ ಗಾಡಿ ಹೋಗ್ಬೇಕು ಅಂತಾರೆ ಪುಣ್ಯಾತ್ಮರು. ಇಲ್ಲಿ ಹೋಗಲ್ದು. ಹೋದ್ರೆ ಗಾಡಿ ಪಾರ್ಸಲ್ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಯಾವನು ಬೇಕಾ ಆಣೆ ಬರ, ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಒಂದು ಅಷ್ಟು ದೂರದಲ್ಲಿ ನಿಲ್ಸ್ಕೊಂಡಿದ್ದೀನಿ. ಆ ಜಾಗಕ್ಕೆ ಹೋಗಿ ಖಾಲಿ ಮಾಡಬೇಕು. ಫುಲ್ಲು ಬುರ್ದೆ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕು. ಈಗ ನೋಡ್ತಾ ಇದ್ದೀರಾ, ಖಾಲಿ ಆಗ್ತಾ ಇದೆ ಗಾಡಿ. ಈಗ ಸ್ವಲ್ಪ ಡ್ರೈ ಆಗಿದೆ ನೆಲ. ಆಲ್ರೆಡಿ ಒಂದು ಸ್ವಲ್ಪ ಮೇಲೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕಚ್ಕೊಂಡ್ಬಿಟ್ಟಿದೆ ಮಣ್ಣು. ಸೊ ಇದು ಫ್ರೆಂಡ್ಸ್ ನಮ್ಮ ಒಂದು ಲಾರಿ ಜೀವನ ಅಂತ ಹೇಳ್ಬಿಟ್ಟಂದ್ರೆ ಈ ಥರ ಇರುತ್ತೆ. ಇನ್ನೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನೆಲ್ಲ ಕವರ್ ಮಾಡೋದಕ್ಕೆ ನಾದ್ರ ಏನಂತಾರೆ ಆಕ್ಷನ್ ಕ್ಯಾಮ್ರಾಗಳಾಗಲಿ ಆ ಥರದ್ದು ಏನೂ ಇಲ್ಲ. ಸ್ಪೆಷಲ್ ಮೂಮೆಂಟ್ಗಳು ಆ ಥರದ್ದೆಲ್ಲ ಇದ್ವು. ಅಂದರೆ ಬೈಕರ್ಸು ಆಫ್ ರೋಡೆಲ್ಲ ಹೋಗ್ತಾರಲ್ಲ, ಅದಕ್ಕಿಂತ ಜೋರಾಗೆ ಇತ್ತು ಇವತ್ತು. ಬಟ್ ನನಗೂ ಸ್ವಲ್ಪ ಹೊಟ್ಟೆ ಉರಿಯಿತು. ಗಾಡಿ ಆ ಥರ ಎಲ್ಲ ಮಣ್ಣು ಒಳಗಡೆ ಕೂತ್ಕೊಂಡಾಗ ಹೊಟ್ಟೆ ಉರಿಯುತ್ತೆ. 100 ಮೀಟ್ರ್ 200 ಮೀಟ್ರಿಗೆ 150 ಮೀಟ್ರ್ ಅಷ್ಟೇ ಹೋಗಲ್ಲ ಗಾಡಿ. ನನಗೆ ಗೊತ್ತಾಗೋಯ್ತು ಮಳೆ ಬಂದಿತ್ತಲ್ಲ ಅಂತೇಳಿ. ಮಳೆ ಬಂದಾಗ ಈ ಸಮಸ್ಯೆಗಳಿರ್ತವೆ. ಬಿಸಿಲಿದ್ದಾಗ ಒಂಥರ ಸಮಸ್ಯೆ ಆದರೆ ಮಳೆ ಬಂದಾಗ ಒಂಥರ ಸಮಸ್ಯೆ. ಒಟ್ಟಿನಲ್ಲಿ ಹೇಗಿದೆ, ಈಗ ಮಂಗ್ಳೂರ್ಗೆ ಹೋಗ್ಬೇಕು ನಾನು. ಸೊ ಮಂಗ್ಳೂರ್ಗೆ ಹೋಗಿ ಅದನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕ್ಲಾರಿಟಿಯಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.